Namaste. Rao R. Sharat, or Sharat Sir as we fondly call him. As soon as we hear this name, an ever smiling, bubbly face comes to our mind. A humble, new age guru with abundance of knowledge is indeed a true inspiration to all us seeking musical excellence. Today, on his birthday, we all would like to wish him our special birthday wishes. வருக வருக மாமயிலேறியே ஆ लगता है कि जहां मिल गया। हाल कैसा है जनाब का? क्या ख्याल है आपका? तुम तो मचल गए ओ यूं कि फिसल गए हा 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 हटड़े डी कोई भड़के तो सावन उसे बुझाए, सावन जो अगन लगाए उसे कौन बुझाए। यूं तो हमने लाख हंसी देखे हैं, तुम सा नहीं देखा, आहा तुम सा नहीं देखा, तुम सा नहीं देखा। ನಮಸ್ಕಾರ. Hi Sharat sir. Hi sir. ನಮಸ್ತೆ ಶರತ್ ಸರ್. Hi sir. Hello sir. Hello Sharat sir, wish you a very very happy birthday sir. ನಮಸ್ತೆ ಸರ್. ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. जन्मदिनमिदं ऐ प्रियसखे शन्तनोतु ते सर्वदा मुदं प्रार्थयामहे भवशतायुषी ईश्वरस्य दा त्वां च रक्षतु पुण्यकर्मणा कीर्तिमर्जया, पुण्यकर्मणा कीर्तिमर्जया, जीवनं तव भवतु सार्थकं, जीवनं तव ಭವತು ಸಾರ್ಥಕಂ. ನಿಮ್ಮ ಬಗ್ಗೆ ಎಂತ ಮಾತಾಡಿದ್ರು ಕಮ್ಮಿನೇ ಸರ್. ನೀವು ನನಗೆ ಗುರುಗಳಾಗಿ ಸಿಕ್ಕಿರೋದು ನನ್ನ ಪುಣ್ಯ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒನ್ ಆಫ್ ಯುವರ್ ಆಸ್ಪೆಕ್ಟ್ಸ್ ವಿಚ್ ಐ ಎಂಜಾಯ್ ದ ಮೋಸ್ಟ್ ಅಂತಂದರೆ ನಿಮ್ಮ ಕಚೇರಿಗಳು, ಅಲ್ಲಿ ನೀವು ಮಾಡುವಂಥ ಆನ್ ಸ್ಟೇಜ್ ಎಕ್ಸ್ಪೆರಿಮೆಂಟ್ಸ್, ಇಟ್ ಈಸ್ ಸೋ ಇನ್ಸ್ಪೈರಿಂಗ್ ಆ್ಯಂಡ್ ಅಡ್ವೆಂಚರಸ್ ಅಂತ ಹೇಳ್ಬೋದು. ಹೀಗೆ ನಮ್ಮನ್ನೆಲ್ಲರನ್ನೂ ಇನ್ಸ್ಪೈರ್ ಮಾಡ್ತಾ ಗೈಡ್ ಮಾಡ್ತಾ ನಿಮ್ಮ ಸಾಧನೆ ಇನ್ನೂ ಅತಿ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೇನೆ. ಒನ್ಸ್ ಅಗೇನ್ ಐ ವಿಶ್ ಯು ಅ ಬ್ಲೆಸ್ಡ್, ಹ್ಯಾಪಿ ಆ್ಯಂಡ್ ಸೇಫ್ ಬರ್ತ್ಡೇ. ಆಲ್ ದಿ ಬೆಸ್ಟ್ ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಹತ್ತತ್ರ 1 ತಿಂಗಳಾಗ್ತಾ ಬಂತು ನಾನು ನಿಮ್ಮ ಹತ್ರ ಪಾಠ ಹೇಳಿಸ್ಕೊತಾ. ನನಗನ್ಸುತ್ತೆ ನಾನು ಬರೀ ಸಂಗೀತ ಪಾಠ ಅಷ್ಟೇ ಅಲ್ಲ ಕಲಿತಾ ಇರೋದು ನಿಮ್ಮ ಹತ್ರ, ಜೀವನದ ಪಾಠವನ್ನು ಕೂಡ ಕಲಿತಾ ಇದ್ದೀನಿ. ನೀವು ನನಗೆ ಈಗ ಬರೀ ಗುರುಗಳಷ್ಟೇ ಅಲ್ಲ, ಒಬ್ಬ ಒಳ್ಳೆ ಮೆಂಟರ್ ಆಗಿ, ಫ್ರೆಂಡ್ ಆಗಿ ನನಗೆ ಅಡ್ವೈಸ್ ಕೊಡ್ತೀರಾ, ಪ್ರೋತ್ಸಾಹ ನೀಡ್ತೀರಾ. ಹಾಗೆ ಸುಮಾರು ವಿಷಯಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಎಷ್ಟೋ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ನಿಮ್ಮ ಹತ್ರ ಪಾಠ ಕಲಿತಾ ಈಗ. ಆ ಎಲ್ಲದಕ್ಕೂ ನಾನು ಒಂದೇ ಹೇಳೋದು, ಥ್ಯಾಂಕ್ ಯು ಸೋ ಮಚ್ ಸರ್. When I was thinking of what I was going to say, the first thing that came to my head was gratitude. Thank you, sir, for being so very patient with me and for teaching me so many things, starting from music to all the general knowledge information there is, to technology and even physics. So thank you, sir, for all that information that I've gained from you. It's something that's extremely close to my heart. You've been a constant source of support and encouragement, sir, and I really, really value that. So thank you, sir, for being so wonderful to me and to everyone you teach. The learning that we take from you is just unmatchable. I hope the next year brings you a lot of joy, happiness and health, sir. Wish you a very happy birthday, sir. ರಾವ್ ಶರತ್ ಅವರಿಗೆ ಹುಟ್ಟುಹಬ್ಬದ
ವ್ಯಕ್ತಿಗೆ ಶುಭಾಶಯಗಳು. ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಎರಡು ಮಾತಾಡಬೇಕು ಅಂತ ಹೇಳಿದ ಪ್ರಭಂಜನಾಚಾರ್ಯ ಅವರಿಗೂ ನನ್ನ ಅನಂತ ಧನ್ಯವಾದಗಳು. ರಾವ್ ಶರತ್ ಅವರದ್ದು ನಮ್ಮ ಮತ್ತು ಅವರ ರಿಲೇಷನ್ ಒಂದು 15 ವರ್ಷದ ಹಿಂದೆ ಪ್ರಾರಂಭವಾದರೂ ಇನ್ನೂ ಅದು ನಡೀತಾನೇ ಬಂದಿದೆ. ನನಗೆ ತುಂಬ ಖುಷಿ ವಿಷಯ ಅಂತಂದರೆ ನಮ್ಮ ಶಾಲೆಯ ನಮ್ಮ ಅರುಣೋದಯ ಅಂತ ಒಂದು ಸಂಗೀತ ಶಾಲೆ ಬೆಂಗಳೂರಲ್ಲಿ, ಆ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೂ ರಾವ್ ಶರತ್ ಅವರು ಬಂದಿದ್ದಾರೆ. ಅವರಿಲ್ಲದೇ ಒಂದು ಪ್ರೋಗ್ರಾಮ್ ನಾವು ಮಾಡಿದ್ವಿ ಅಂತಿಲ್ಲ, ಅಷ್ಟು ಒಂದು ನಮ್ಮ ನಿಕಟವರ್ತಿಗಳು. ಅವರ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಒಳ್ಳೆ ಸಹೃದಯಿ, ಒಳ್ಳೆ ಮ್ಯೂಸಿಷಿಯನ್, ಒಳ್ಳೆ ಟೀಚರ್, ಎಲ್ಲದೂ ಹೌದು. ಯಾಕೆಂದರೆ ಒಬ್ಬ ಕಂಪ್ಲೀಟ್ ಮ್ಯೂಸಿಷಿಯನ್ ಆಗಬೇಕು ಅಂದರೆ ಬರೀ ಕಚೇರಿ ಹಾಡಿದ್ರೆ ಸಾಲದು, ಅಥವಾ ಬರೀ ಪಾಠ ಮಾಡಿದ್ರೂ ಸಾಲದು. ಇದರಲ್ಲಿ ಆಫ್ ಸ್ಟೇಜ್, ಆನ್ ಸ್ಟೇಜ್ ಅಂತ 2 ವಿಷಯ ಇರುತ್ತೆ. ಆನ್ ಸ್ಟೇಜಲ್ಲೂ ಚೆನ್ನಾಗಿರಬೇಕು, ಆಫ್ ಸ್ಟೇಜಲ್ಲೂ ಚೆನ್ನಾಗಿರಬೇಕು. ಹೊರಗಡೆ ಒಂಥರ, ಸ್ಟೇಜಲ್ಲಿ ಒಂಥರ ಇದ್ದರೆ ಅವರಿಗೆ ಬೆಲೆ ಸಿಗಲ್ಲ. ಆದರೆ ರಾವ್ ಶರತ್ ಅವರು ಎಲ್ಲ ವಿಷಯದಲ್ಲೂ ಒಂದು ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಕಚೇರಿ ಹಾಡ್ತಾ ಪಕ್ವಾದ್ಯದವ್ರನ್ನ ಜೊತೆಗೆ ಕರ್ಕೊಂಡ್ಬರ್ತಾರೆ. ಅದು ಒಂದು ದೊಡ್ಡ ವಿಷಯ. ನಿಮ್ಮ ಸಂಗೀತದ ಕೊಡುಗೆ ಇನ್ನೂ ಹೆಚ್ಚಾಗಿ ಬರಲಿ ಅಂತ ಕೇಳ್ಕೊತೀನಿ ಸರ್. ನಿಮ್ಮ ಸಂಪರ್ಕ ಆಗಿ ನನಗೆ 4 ವರ್ಷಗಳಾಗ್ತಾ ಬರ್ತಾ ಇದೆ. ಆ 4 ವರ್ಷದಲ್ಲಿ ನಾನು ನಿಮ್ಮ ಜೊತೆ ಕಳೆದಿರೋ ಒಂದೊಂದು ಕ್ಷಣವೂ ಕೂಡ ತುಂಬಾ ಅತ್ಯಮೂಲ್ಯವಾದದ್ದು. ಯಾಕೆ ಅಂತ ಹೇಳಿದರೆ ಸರ್, ಯು ಆರ್ ಎನ್ ಔಟ್ ಆಫ್ ದ ವರ್ಲ್ಡ್ ಮ್ಯೂಸಿಷಿಯನ್ ಆ್ಯಂಡ್ ಐ ಆಮ್ ಜಸ್ಟ್ ಅ ಮಿಯರ್ ಪರ್ಸನ್ ಟು ಸ್ಪೀಕ್ ಅಬೌಟ್ ಯುವರ್ ಮ್ಯೂಸಿಕಲ್ ಸ್ಕಿಲ್ ಸೆಟ್, ಆ್ಯಂಡ್ ಯು ಆರ್ ಆಲ್ಸೋ ಅ ಪರ್ಫೆಕ್ಟ್ ಗುರು ಫಾರ್ ಅ ಸ್ಟೂಡೆಂಟ್. But keeping all those things aside, you are not just a guru, sir. You are his friend. You are his mentor. You are the person who encourages your student very much, that you never want your student to give up on anything. And that is the thing which I love the most about you, sir. And I'm looking forward to learning more from you. And happy birthday once again, sir. Thank you. मदिनमिदम् अयि प्रिय सखे शन्तनोतु ते सर्वदा मुदं प्रार्थयामहे भवशतायुषी ईश्वर सदा त्वां च रक्षतु. शुभं भवतु जन्मदिनं शरत् sir. I'm very grateful to you and thankful to you for pushing me and helping me take up my exams and passing with distinction. Without you, it was not possible. It was a dream come true. One amazing fact about you I would like to share is, be it the concert or the classes, I've never seen you with notes. So the whole music knowledge base is in your heart, mind and soul. So wishing you more success, health, happiness and knowledge through you to us. Thanking you and wishing you with lots of best wishes, Sharat sir. ಹ್ಯಾಪಿ ಬರ್ಡೇ ಸರ್. ನಿಮ್ಮಿಂದ ನಾನು ಎಷ್ಟೊಂದು ಕಲ್ತಿದ್ದೀನಿ ಮತ್ತು ಎಷ್ಟೊಂದು ಕಲಿಯೋಕ್ಕಿದೆ. ನಿಮ್ಮಲ್ಲಿ ನನಗೆ ಮೋಸ್ಟ್ ಇನ್ಸ್ಪೈರಿಂಗ್ ಅಂತ ಅನಿಸಿದ್ದು ನಿಮ್ಮ ಡೆಡಿಕೇಶನ್. ಎವ್ರಿ ವೀಕ್ ನೀವು ಮೈಸೂರು ಟು ಬ್ಯಾಂಗ್ಳೂರ್ ಟು ಮೈಸೂರು ಅಪ್ ಆ್ಯಂಡ್ ಡೌನ್ ಮಾಡಿ ನಮಗೆಲ್ಲ ಹೇಳ್ಕೊಡ್ತೀರಾ. ಸೊ ಇದು ನಮಗೆ ಇನ್ನೂ ಜಾಸ್ತಿ ಸಂಗೀತ ಕಲಿಯೋಣ, ಇನ್ನೂ ಡೆಡಿಕೇಶನ್ ಕಲಿಯೋಣ ನಿಮ್ಮ ಹತ್ರ ಅಂತ ಇನ್ಸ್ಪೈರ್ ಮಾಡುತ್ತೆ. ಅದಲ್ಲದೆ ನೀವು ನಿಮ್ಮ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸಸ್, ಅಂದರೆ ನೀವು ಸ್ಟೂಡೆಂಟ್ ಆಗಿದ್ದಾಗ ಏನೇನು ಎಕ್ಸ್ಪೀರಿಯನ್ಸಸ್ ಆಗಿದ್ದು ನಿಮಗೆ ಅಂತೆಲ್ಲ ನಮಗೆಲ್ಲ ಹೇಳ್ತೀರಾ. ಸೊ ಎಲ್ಲವನ್ನೂ ಶೇರ್ ಮಾಡ್ತೀರಾ. ಇದು ನಮಗೆ ನಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ನಮ್ಮದು ಟೆಕ್ನಿಕ್ಸನ್ನಾಗಲಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ತುಂಬ ಹೆಲ್ಪ್ ಮಾಡುತ್ತೆ ಸರ್. ಸೊ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಅ ವೆರಿ ಹ್ಯಾಪಿ ಬರ್ಡೇ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಹೇಮಶ್ರುತಿ. ಇವತ್ತು ಶರತ್ ಸರ್ ಅವರ ಹುಟ್ಟುಹಬ್ಬ. ಶರತ್ ಸರ್ ಎಂದರೆ ಸಂಗೀತದಲ್ಲಿ ಹೊಸ ಆವಿಷ್ಕಾರ ಎಂಬ ಅರ್ಥವನ್ನು ಕೊಡಬಹುದು. ಅವರು ಪಾಠ ಮಾಡುತ್ತಿರುವ ಸಂದರ್ಭದಲ್ಲಿ ಉಪ್ಪಿಟ್ಟು ಗಂಜಿ ಆಗಿದ್ದು ಹಾಗೂ ಉಪ್ಪಿಟ್ಟು ಸಿಮೆಂಟ್ ಆಗಿದ್ದು ಮುಂತಾದ ಹಾಸ್ಯಾಸ್ಪದ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಇರುತ್ತಾರೆ. ಅದೇ ರೀತಿ ನಾವು ಸಂಗೀತ ಹಾಡಬೇಕಾದರೂ ಅನೇಕ ಅಂಶಗಳನ್ನು ಗಮನಿಸುತ್ತಾ ಕೇಳುಗರಿಗೆ ಕರ್ಣಾನಂದವನ್ನು ಹೇಗೆ ಉಂಟು ಮಾಡಬಹುದು ಎಂಬ ಅನೇಕ ವಿಚಾರಗಳನ್ನು ನಮಗಾಗಾಗ್ಗೆ ತಿಳಿಸ್ತಾ ಇರುತ್ತಾರೆ. ಅವರಿಗೆ ಅವರ ಸಂಗೀತದ ಕ್ಷೇತ್ರದಲ್ಲಿ ಇನ್ನಷ್ಟು ಅವರು ಯಶಸ್ಸನ್ನು ಗಳಿಸಲಿ ಹಾಗೂ ಆಯುರಾರೋಗ್ಯ ದೇವರು ಕೊಡಲಿ ಎಂಬುದು ನಮ್ಮ ಆಶಯ. ಹ್ಯಾಪಿ ಬರ್ತ್ಡೇ ಸರ್. ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದ. Wish you many happy returns of the day. Let this year bring you more happiness and success to you. 2 years back exactly this month ನಾನು ಪ್ರಭಂಜನಾಚಾರ್ಯ ಸರ್ನ ಮೀಟ್ ಮಾಡಿ ನನ್ನ ಇಂಟ್ರೆಸ್ಟ್ನ ಹೇಳ್ಕೊಂಡಿದ್ದೆ. ಆವಾಗ ಅವರು ನನಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ರು.
I'm so glad about that. Since then, ಇವತ್ತಿನವರೆಗೂ you never stopped motivating me. Every time if I doubt myself, motivate ಮಾಡ್ತೀರಾ ನನಗೆ, and I'm so glad about that. And ಪ್ರತಿಯೊಬ್ಬ ಸ್ಟೂಡೆಂಟ್ನ ಲೂಪ್ ಹೋಲ್ಸನ್ನು ನೀವು ಅರ್ಥ ಮಾಡಿಕೊಂಡು ನಮಗೆ ಯಾರ್ಯಾರಿಗೆ ಯಾವ್ಯಾವ ಮೆಥಡ್ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡು ಹೇಳ್ಕೊಡ್ತೀರಾ. ದಟ್ ಈಸ್ ರಿಯಲಿ ಗುಡ್. ಆ್ಯಂಡ್ ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿರ್ತೀರಾ. ಸೊ ಐ ಹ್ಯಾವ್ ಅಟೆಂಡೆಡ್ most of the workshops and concerts since last 2 years, and I'm looking forward for more. And ನಮ್ಮದು ಚಾಟ್ಸ್ ಪಾರ್ಟಿ ಇನ್ನೂ ಬಾಕಿ ಇದೆ. ಸೊ ನಿಮ್ಮ ಬರ್ಡೇ ಕೂಡ ನಮ್ಮ ಚಾಟ್ಸ್ ಪಾರ್ಟಿಗೆ ಆ್ಯಡ್ ಆಗುತ್ತೆ. ಸೊ ಒನ್ಸ್ ಎವ್ರಿಥಿಂಗ್ ಈಸ್ ನಾರ್ಮಲ್, ಖಂಡಿತ ನಾವು ಅದನ್ನು ಶುರು ಮಾಡುವ. ಸೊ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೋಟಿವೇಟಿಂಗ್ ಮೀ ಎವ್ರಿ ಟೈಮ್. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಇಯರ್. ಇವತ್ತಿಗೆ ನನ್ನ ಮತ್ತು ಶರತ್ ಅವರ ಪರಿಚಯ ಆಗಿ ಸುಮಾರು 16 ವರ್ಷಗಳಾಗುತ್ತೆ. ಹಿ ಹ್ಯಾಸ್ ಬಿನ್ ವೆರಿ ಪ್ರಾಕ್ಟಿಕಲ್, ಹಂಬಲ್, ಸಿಂಪಲ್, ಡೌನ್ ಟು ಅರ್ತ್, ಅನ್ಅಸ್ಯೂಮಿಂಗ್, ಹೈಲಿ ಡೈನಮಿಕ್ ಆ್ಯಂಡ್ ಅನ್ ಎಕ್ಸ್ಟ್ರೀಮ್ಲಿ ಕಂಪೋಸ್ಡ್ ಪರ್ಸನ್. ಎಂಥ ಸಕ್ಸಸ್ ಬಂದ್ರೂ ಅವರು ಅದನ್ನು ತಮ್ಮ ತಲೆಗೆ ಹಾಕ್ಕೊಳ್ದಂಗೆ ಹಿ ಹ್ಯಾಸ್ ಬೀನ್ ಎ ಕಾಂಪಿಟೇಟರ್ ಟು ಹಿಮ್ಸೆಲ್ಫ್. ಎವ್ರಿ ಟೈಮ್ ದಟ್ ಐ ಮೆಟ್ ಹಿಮ್, ಹಿ ಹ್ಯಾಸ್ ಬೀನ್ ಬೆಟರ್ ವರ್ಷನ್ ಆಫ್ ಹಿಮ್ಸೆಲ್ಫ್. ಹಿ ಹ್ಯಾಸ್ ಗಿವನ್ more importance to excellence rather than success. ಹಾಗೆ ಮ್ಯೂಸಿಕಲ್ಲಿ ಅವರು ಗೋಲ್ಡ್ ಮೆಡಲ್ ಪಡ್ಕೊಂಡಾಗ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಪೋಸ್ಟ್ ಎಂಟ್ರೆನ್ಸ್ ಎಕ್ಸಾಮನ್ನು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದಾಗ, PhD ಎಂಟ್ರೆನ್ಸ್ನ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದಾಗ ಸುತ್ತಮುತ್ತಲು ಇದ್ದವರೆಲ್ಲ ಸಂತೋಷದಿಂದ ಕುಣಿದಾಡಿದ್ರೆ ಅವರು ಅದನ್ನು ಬ್ಯಾಲೆನ್ಸ್ಡಾಗಿ ತೊಗೊಂಡ್ರು. ಹೀಗೆ ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಅದನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡೋದರಲ್ಲಿ ಶರತ್ ಅವರು ತುಂಬ ಸಾಧನೆ ಮಾಡಿದ್ದಾರೆ. ಇಂಥ ಶರತ್ ಅವರು ಈಗಿನ ಯೂತ್ಗೆ ಮಾದರಿಯಾಗಲಿ, ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಐ ವಿಶ್ ಹಿಮ್ ಎ ವೆರಿ ವೆರಿ ಹ್ಯಾಪಿ ಬರ್ಡೇ. ತುಂಬ ಜನ ಏನು ಮಾಡ್ತಾರೆ, ಪಕ್ಕವಾದ್ಯದವ್ರನ್ನ ನೋಡೋದಿಲ್ಲ, ಅವ್ರನ್ನ ಎಂಕರೇಜ್ ಮಾಡೋದಿಲ್ಲ, ಅವ್ರನ್ನ ರೆಸ್ಪೆಕ್ಟ್ ಮಾಡೋದಿಲ್ಲ. ಆ ಥರನೆಲ್ಲ ಇದ್ದರೆ ಆ ಕಚೇರಿ ಒಂದು ಎನ್ವಿರಾನ್ಮೆಂಟು ಬರೋಲ್ಲ. ಆದರೆ ರಾವ್ ಶರತ್ ಅವ್ರು ಇದ್ದರೆ ಎಲ್ಲರೂ ಖುಷಿಯಾಗಿ ನುಡಿಸ್ತಾನೆ ಇರ್ತಾರೆ. ಒಂದು. ಎರಡನೇದು, ಪಕ್ಕವಾದ್ಯದವ್ರನ್ನ ಸ್ವಲ್ಪ ಹೆದರಿಸ್ತಾರೆ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಅವ್ರದ್ದು ಲೆಕ್ಕಾಚಾರ, ಪೊರುತ ಅದನ್ನೆಲ್ಲ ಕೇಳ್ತಾ ಇದ್ದರೆ ಯಾವ ಪಕ್ಕವಾದ್ಯದವನು ಕೂಡ ಆ ಕಡೆ ಈ ಕಡೆ ನೋಡಿ ನುಡಿಸ್ತೀನಿ ಅಂತ ಅನ್ನೋಕ್ಕಾಗಲ್ಲ. ಅಲ್ಲಿ ನೋಡ್ತಾನೆ ಇರ್ಬೇಕು ಹಿಂಗೆ ಅವರು ಏನು ಮಾಡ್ತಾರೋ. ಯಾಕೆಂದರೆ ಪೊರುತ ಅನ್ನೋದು ಸುಮ್ಮನೆ ಯಾವುದೋ 1-2 ಅಕ್ಷರಕ್ಕೆ ಪೊರುತ ಅಲ್ಲ, ಎಷ್ಟು ಅಕ್ಷರಕ್ಕೆ ಬೇಕಾದರೂ ಅವ್ರು ಪೊರುತ ಮಾಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಆಮೇಲೆ ಸಿಂಪಲ್ ಟ್ವಿಸ್ಟ್ಗಳನ್ನು ಕೊಡ್ತಾ ಇರ್ತಾರೆ. ನಾವು ಅದು ಅಂತ ಅಂದ್ಕೊಂಡಿರ್ತೀವಿ, ಅದು ಆಗಿರಲ್ಲ. ಸೊ ಈ ಥರ ಪಕ್ಕವಾದ್ಯದವರನ್ನು ಅಲರ್ಟಾಗಿ ಇಟ್ಕೊಂಡಿರ್ತಾರೆ ಒಂದು. ಆದರೆ ಇದರಲ್ಲಿ ಒಂದು ವಿಷಯ ಗಮನಿಸ್ಬೇಕು, ಅವ್ರ ಕಚೇರಿಗಳಲ್ಲಿ ಪಕ್ಕವಾದ್ಯದವರು ಅದನ್ನು ನುಡ್ಸೋಕ್ಕಾಗಲಿಲ್ಲ ಅಂತಂದರೆ ಮುಂದಕ್ಕೆ ಬೇರೆ ಬೇರೆ ಥರ ಅವರಿಗೆ ಹೇಗೆ ನುಡ್ಸೋಕ್ಕಾಗತ್ತೆ ಅಂತ ನೋಡಿಕೊಂಡು ಅದನ್ನು ನುಡಿಸ್ತಾ ಇರ್ತಾರೆ. ಅದು ಒಂದು ದೊಡ್ಡ ವಿಷಯ. ಯಾಕೆಂದರೆ ಈಗ ಪಕ್ಕವಾದ್ಯದವರಿಗೆ 1-2 ಲೆಕ್ಕಾಚಾರ ಬರಲಿಲ್ಲ ಅಂತ ಅದನ್ನೇ ನುಡಿಸ್ತಾ ಹೋದರೆ ಆಮೇಲೆ ಅದು ಕಚೇರಿ ಚೆನ್ನಾಗಾಗಲ್ಲ. ಸೊ ಈ ರೀತಿಲಿ ಅವರ ಕಚೇರಿ ಒಂಥರ ಫೀಸ್ಟ್ ಇದ್ದಂಗೆ ಇರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಅವ್ರ ಕಚೇರಿ. ನಾನು ಒಂದು ವಂದನಾರ್ಪಣೆಯಲ್ಲಿ ಇದನ್ನೆಲ್ಲ ವಿಷಯನ ಹೇಳಿದ್ದೆ ಅವರಿಗೆ. ಎರಡನೇದು ಅವ್ರದ್ದು ಬಾನಿ, ಬಾಲಮುರಳಿ ಅವ್ರದ್ದು ಬಾನಿ, ಅದು ತುಂಬ ಕಷ್ಟ ಸಾಧ್ಯ. ಈಗ ಬೇರೆಯವ್ರದ್ದು ಸ್ಟೈಲನ್ನು ತೊಗೋಬೋದು, ಆದರೆ ಬಾಲಮುರಳಿ ಸರ್ ಅವರದ್ದು ಬಾನಿ ತೊಗೋಬೇಕು ಅಂತಂದರೆ ಅದು ಅತ್ಯಂತ ಸಾಧನೆ ಮಾಡಿರಬೇಕು. ಸುಮ್ಮನೆ ನಾನು ಹಾಡಿದೆ ಅಂತ ಆಗಲ್ಲ. ಯಾಕೆಂದರೆ ಅವ್ರದ್ದು ಸ್ಟೈಲ್ ಆ ರೀತಿ. ಅದನ್ನು ರಾವ್ ಶರತ್ ಅವರು ತುಂಬ ಚೆನ್ನಾಗಿ ತೊಗೊಂಡ್ಬರ್ತಿರ್ತಾರೆ. ಅವ್ರ ವರ್ಣಗಳನ್ನೆಲ್ಲ ಅವರು ಹೇಳ್ಕೊಟ್ಟಿರೋದನ್ನು ನಾನು ಕೇಳಿದ್ದೀನಿ. ಅದೇ ಥರ ವಾಯ್ಸು, ಏನಂತಾರೆ ಮಾಡ್ಯುಲೇಷನ್ಸು, ಆಕ್ಟೇವ್ಸು, ಅದನ್ನು ಹೇಗೆ ಮಾಡಬೇಕು ಅದನ್ನೆಲ್ಲನೂ ತಿಳ್ಕೊಳ್ಳೋದು ತುಂಬ ಕಷ್ಟ ಯಾಕೆಂದರೆ ಬಾಲಮುರಳಿ ಸ್ಟಾರ್ ಅವರ ಸ್ಟೈಲ್ ಹಾಗಿದೆ. ಅವರ ಸ್ಟೈಲು ಈಸಿಯಾಗಿ ಫಾಲೋ ಮಾಡೋಂಥ ಸ್ಟೈಲ್ ಅಲ್ಲ. ಸೊ ಆ ಬಾಣಿನ ಅತ್ಯಂತ ಎತ್ತರಕ್ಕೆ ತಗೊಂಬಂತ ಬರ್ತಾ ಇರೋರಲ್ಲಿ ರಾವ್ ಶರತ್ ಅವರು ಮೊದಲಿಗರು ಅಂತ ಹೇಳ್ಬೋದು. Sharath sir is a true inspiration to all of us, and there are innumerable instances to say. To me in particular, he has constantly inspired me to think out of the box and perform better. He understands the students and their true potential and tailors the teaching methodology according to that. 2 of his teachings have greatly inspired me, one being the mental practice and the other the ability to observe and appreciate the smallest things in life. Thank you, sir,
and I'm extremely fortunate to be your student. A very, very happy birthday to you. Have a great year. Keep giving us wonderful music and keep inspiring us. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಂದು ಪುಟ್ಟ ಮಗುವಿನಿಂದ ಸಂಗೀತವನ್ನು ಕಲಿಯುತ್ತಾ ನಿಮ್ಮ ಅಭ್ಯಾಸವನ್ನು ಸಕ್ಸಸ್ಫುಲ್ ಜರ್ನಿಯಾಗಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ. ಯುವರ್ ಡೆಡಿಕೇಶನ್ and my each day learning experience has been inspirational for all of us and really gift for all of us, and thank you for your continuous support, and I'm wishing you a wonderful happy birthday. May God bless you and good health, long life with full of happiness. ತನುವು ಸುತ ಧನಧಾರದಾಯದಿ ಬಾಂಧವುಲು ಜನಿಂಚಿ ಚದರು ಜಾಲಿನಿ ಕರುಣತೋ మనసు నింటకజేయు మందనుచుతత్వబోధన చేసి కాపాడు త్యాగరాజాప్తుడగు గురులేకయటువంటి గురు తెలియకపోదు. We are blessed to have you as our Guru sir. Wish you a very happy birthday. Wish you a very happy birthday, Sharad sir. You've been a wonderful guru, mentor, guide, support system, best friend, part of family and whatnot. In constant support and motivation in that I was able to complete my seniors, masters and then dance projects with flying colors. I consider myself lucky to have shared some stage performances with you. Let the Almighty bless you with many more years of musical ecstasy. Thanks a lot for all this love and support. Happy birthday once again, sir. ಓಪನ್ ಅಪ್ ಆಗೋ ಮಾತಾಡೋ ಅಂತ ಹೇಳಿ ಕೊನೆಗೂ ಓಪನ್ ಅಪ್ ಆದೆ. ನನ್ನ ಕಷ್ಟಗಳನ್ನೆಲ್ಲ ನೋವುಗಳನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಂಡಾದಮೇಲೆ ನೀವು ಸ್ಪಂದಿಸಿದಂಥ ರೀತಿ, ಬಹುಶಃ ನನಗೊಬ್ಬ ಅಣ್ಣ ಇದ್ದಿದ್ದರೆ ಹಾಗೆ ಇರ್ತಿದ್ದೇನೋ ಅಂತ ಅನ್ನಿಸ್ತು. ಅಷ್ಟು ಬೆಂಬಲ ಕೊಟ್ರಿ, ಅಷ್ಟು ಮಾರಲ್ ಸಪೋರ್ಟ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಫೀಲ್ ಸೋ ಫಾರ್ಚುನೇಟ್. ಆ್ಯಂಡ್ ಚೆನ್ನೈ ಬೇಸ್ಡ್ ಟೀಚಿಂಗಲ್ಲಿ ಕರ್ನಾಟಕದಲ್ಲೇ ಏನಾದರೂ ಸಾಧಿಸ್ತೀವಿ ಸರ್. ಇನ್ಮೇಲಿಂದ ಆ ಒಂದು ಬಾಂಡ್ ಇಟ್ಕೊಂಡು ಹೋಗೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ ನಿಮ್ಮ ಜೊತೆ. ವಿ ಆಲ್ ಫೀಲ್ ಸೋ ಬ್ಲೆಸ್ಡ್ ಸರ್. ವಿ ಆಲ್ ಫೀಲ್ ಸೋ ಬ್ಲೆಸ್ಡ್ ಆ್ಯಂಡ್ ಲಕ್ಕಿ ಟು ಹ್ಯಾವ್ ಯು ಆ್ಯಸ್ ಅ ಟೀಚರ್ ಆ್ಯಂಡ್ ಅ ಮೆಂಟರ್. ಹಾಗಾಗಿ ಹ್ಯಾಪಿಯೆಸ್ಟ್ ಬರ್ಡೇ ಸರ್. ನಿಮ್ಮ ಕನಸುಗಳೆಲ್ಲ ನನಸಾಗಲಿ, ಇನ್ನೂ ಎತ್ತರಕ್ಕೆ ನೀವು ಸಾಧಿಸಬೇಕು ಅಂತ ನಾವೆಲ್ಲರೂ ಕೋರ್ಕೊತೀವಿ. ಹಾಗೆ ಈ ಮಂತು ನನಗೂ ವಿಶ್ ಮಾಡೋಕ್ಕೆ ಮರಿಬೇಡಿ ಸರ್. ಹರಿ ಓಂ ಅಣ್ಣ, ಜನ್ಮದಿನಸ್ಯ ಶುಭಾಶಯಾಃ. ಐ ಆಮ್ ವೆರಿ ವೆರಿ ಹ್ಯಾಪಿ ದ್ಯಾಟ್ on this auspicious day, on this day that I got an opportunity to actually make this small video clip. So what actually reminds me, though we know each other so well in all these years, and I also have got an amazing opportunity to actually learn from you. Since my childhood, whenever I used to learn from Pushpa ma'am, Amma used to always tell, ಎಲ್ಲ ಚೆನ್ನಾಗಿ ಕಲ್ತ ಮೇಲೆ ಶರತನ ಹತ್ರ ಹೋಗಿ ಕಲಿಬೇಕು ನೀನು ಅಂತ. ಸೊ ಐ ಸ್ಟಿಲ್ ಹ್ಯಾವ್ ಕೆಪ್ಟ್ ದ್ಯಾಟ್ ಪ್ಲೇಸ್ ಫಾರ್ ಯು. ದಟ್ ಈಸ್ ದ ಪ್ಲೇಸ್ ಐ ಹ್ಯಾವ್ ಫಾರ್ ಯು. ಆ್ಯಂಡ್ ಆಲ್ಸೋ ಒನ್ ಥಿಂಗ್ ದಟ್ ಐ ವಾಂಟ್ ಟು ಟೆಲ್, ದ್ಯಾಟ್ ಯು ಜಸ್ಟ್ ಡೋಂಟ್ take random students. I mean, you can take hundreds and thousands of students, but I really like the way how you really know the student deeper, understand them right there. Of course, being having such great interest in psychology and spirituality, you dig deeper and try to understand ivrge yav tara artha ಮಾಡಿಸಿದ್ರೆ ಚಂದ ಅಂತ. So I think that is something that even I actually that I've picked up, and I try to understand a little background of people. ಆಮೇಲೆ ಇನ್ನೊಂದು ಅವ್ರದ್ದು ನನಗೆ ತುಂಬ ಇಷ್ಟವಾದ ವಿಷಯ ಡ್ರೆಸ್ಸಿಂಗ್ ಸೆನ್ಸ್. ಅದನ್ನು ನಾನು ಅವರ ವಂದನಾರ್ಪಣೆಯಲ್ಲೂ ಹೇಳಿದ್ದೆ ಅವತ್ತು. ಸೊ ಅವರು ಡ್ರೆಸ್ ಹಾಕ್ಕೊಂಬಂದರೆ ನೋಡೋದಕ್ಕೆ ಎಷ್ಟೋ ಜನ ಖುಷಿ ಆಗುತ್ತೆ. ಏನೀಗ ಕಚೇರಿ ಚೆನ್ನಾಗಿ ಹಾಡಬೇಕು, ಒಳ್ಳೆ ರಾಗಂತಾಲ ಪಲ್ಲವಿ ಹಾಡೋದು ಬಿಟ್ಟು ಡ್ರೆಸ್ ಚೆನ್ನಾಗಿದ್ರೆ ಸಾಕ ಅಂತ ಅನಿಸುತ್ತೆ. ಆದರೆ ಅದಲ್ಲ, ಡ್ರೆಸ್ಸು ಚೆನ್ನಾಗಿರಬೇಕು. ನೋಡೋರಿಗೆ ಅದೆಲ್ಲನೂ ಮನಸ್ಸಿಗೆ ಆನಂದ ಕೊಡುತ್ತೆ. ಸೊ ಆ ವಿಷಯದಲ್ಲಿ ನಂಬರ್ 1 ಅಂತ ಹೇಳ್ಬೋದು. ರಾವ್ ಅವರು ಡ್ರೆಸ್ ಹಾಕ್ಕೊಂಬಂದು ಒಂದು ಸ್ಟ್ರೈಟ್ ಟೈಮ್ ಕೂತ್ಕೊಂಡು ಹಾಡ್ತಾ ಇದ್ರೆ ನಗ್ತಾ ಇರ್ತಾರೆ. ಯಾವಾಗಲೂ ಹಸನ್ಮುಖಿ. ಆ ನಗುದ್ರಲ್ಲೇ ಅರ್ಧ ಜನರನ್ನು ಅಟ್ರ್ಯಾಕ್ಟ್ ಮಾಡಿಬಿಡ್ತಾರೆ. ಸೊ ಹಾಗೆ ರಾವ್ ಶರತ್ ಅವರು ಆ ಡ್ರೆಸ್ಸಿಂಗ್ ಸೆನ್ಸ್ ಆಗಿದೆ. ತುಂಬ ಒಳ್ಳೆ ಮನುಷ್ಯ.
ನಮ್ಮ ಶಾಲೆಗೆ ಯಾವುದೇ ವಿಷಯಕ್ಕೆ ವರ್ಕ್ಶಾಪ್ ಆಗಲಿ ಅಥವಾ ಮಾತಾಡೋಕ್ಕಾಗಲಿ ಏನಕ್ಕೆ ಕರೆದ್ರು ಇಲ್ಲ ಅಂತ ಹೇಳಿಲ್ಲ. ಆಮೇಲೆ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಪಡೆದೇನೆ ಎಲ್ಲ ಕಾರ್ಯಕ್ರಮಗಳು ಬಂದು ನಮ್ಮನ್ನು ಎಂಕರೇಜ್ ಮಾಡೋದಲ್ಲದೆ ನಮಗೆ ಪ್ರೋತ್ಸಾಹ ಕೊಟ್ಟು, ನಮಗೆ ಸಲಹೆಗಳನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಿದ್ದಾರೆ. ಅಂಥ ಒಬ್ಬ ಕಲಾವಿದರ ಬಗ್ಗೆ ಇವತ್ತು ಅವರ ಹುಟ್ಟುಹಬ್ಬ ಆಚರಿಸ್ತಿರೋದೇ ಒಂದು ಸಂಭ್ರಮ, ತುಂಬ ಸಂತೋಷದ ವಿಷಯ. ನೇರ ಬಂದು ಮಾತಾಡಿ ವಿಶ್ ಮಾಡಿ ಅದೆಲ್ಲ ಮಾಡಬೇಕಿತ್ತು, ಆದರೆ ಈ ಕರೋನಾ ಗಲಾಟಿಂದ ಅದೆಲ್ಲ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಮುಂದಿನ ವರ್ಷ ಈ ಅವರ ಬರ್ತ್ಡೇ ಸಮಯಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ವರ್ಕ್ಶಾಪ್ ಮಾಡಿ ಅವರಿಂದ ಕಲ್ತ್ಕೊಳ್ಳೋಂಥ ವಿಷಯ ತುಂಬ ಇದೆ. ಅದನ್ನೆಲ್ಲ ಕಲ್ತ್ಕೊಂಡು ಎಲ್ಲ ಒಂದು ದೊಡ್ಡ ಸಂಭ್ರಮ ಮಾಡೋಣ ಅಂತ, ಆಚರಣೆ ಮಾಡೋಣ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಹುಟ್ಟುಹಬ್ಬದ ಶುಭಾಶಯಗಳು ಡಿಯರ್ ಶರತ್. ಶರತ್ರವರು ನನ್ನ ಆತ್ಮೀಯ ಗೆಳೆಯ, ಸಹೃದಯಿ, ಸರಳತನವುಳ್ಳಂಥ ವ್ಯಕ್ತಿತ್ವ, ಒಳ್ಳೆಯ ವಾಗ್ಮಿ ಕೂಡ. ನನ್ನ ಮತ್ತು ಶರತ್ರವರ ಒಂದು ಗೆಳೆತನ ಸುಮಾರು 15 ವರ್ಷಕ್ಕೂ ಹೆಚ್ಚಾದಂಥ ಗೆಳೆತನ. ಬಹುಮುಖ ಪ್ರತಿಭೆ ಉಳ್ಳಂಥ ಒಬ್ಬ ವ್ಯಕ್ತಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರಬಹುದು, ಭರತನಾಟ್ಯ ಕಾರ್ಯಕ್ರಮಕ್ಕೆ ಹಾಡುವಂತಹ ಸಾಮರ್ಥ್ಯವುಳ್ಳಂಥ, ಕಲೆಯುಳ್ಳಂಥ ವ್ಯಕ್ತಿತ್ವ, ಮತ್ತು ಸಿನಿಮಾ ಸಂಗೀತವನ್ನು ಕೂಡ ಹಾಡುವಂತಹ ಸಾಮರ್ಥ್ಯವುಳ್ಳಂಥ ಒಬ್ಬ ಗಾಯಕ. ಅವರ ಕರ್ನಾಟಕ ಶಾಸ್ತ್ರೀಯ ಸಂಗೀತವಂತೂ ಪ್ರತಿ ಕಚೇರಿಯೂ ಕೂಡ ವಿಭಿನ್ನ ರೀತಿಯ ಅನುಭವವನ್ನು ಕೊಡತಕ್ಕಂಥ ಕಚೇರಿ ಆಗ್ತಿತ್ತು. ಅಂತಹ ಶರತ್ ಅವರಿಗೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಲಕ್ಷ್ಮೀನರಸಿಂಹದೇವರು ಅವರ ಎಲ್ಲ ಇಷ್ಟಾರ್ಥಗಳು, ಅಭೀಷ್ಟಗಳನ್ನು ಕರುಣಿಸಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. நமஸ்காரம் ஷரத். இனிய பிறந்த நாள் நல்வாழ்த்துக்கள். Many happy returns of the day, ma. You are no less than a son for me. Abhinaydarpanam is fortunate to have you as an Asthana singer. You being the Carnatic singer very well got adjusted to the singing for Bharatanatyam. If I am not mistaken, you first started singing for our academy. You always say, Mami, it is not easy for anyone to sing for Abhinaydarpanam because in every Arangetram you keep changing your items right from Pushpanjali to Tillana. Be it a song or be it a tala, it is always have different variations. You have never shown any sign of disinterest for learning any new item. Always in quest of what new item Mami is going to give me this time. As soon as you get the audio recording from me, you respond with excitement and with so much of vigor. It is correctly said, if you do what you love, you'll never work a day in your life. We should take a moment to thank your guru, parents and wife Mansa for igniting this passion and fanning its flame through the years so that you may succeed. Last but not the least, you show determination, dedication, discipline and devotion, not just to that art form, but have taken it as a mantra for leading your life. Very proud of you, Sharath. Once again, happy birthday and have a nice year ahead. Who is Rawat Sharath? Is he a musician? That's his occupation. Drop that. Is he an engineer? That's his qualification. Drop that. Is he an Indian? That's his nationality. Drop that. Is he a Homo sapien? That's his species. Drop that. Is he a male? That's his gender. Drop that. Then who is he? That he is the consciousness, and that consciousness is the disciple of music. Sir, I was asked to share my experience with you, and I take this anecdote out because that's the greatest experience and the most perfect lesson that a student can ever ask for, is to understand what he is not before learning who he is.
So you showed what it is to be an untraditionally unconventional person. For your lessons were not merely words, because your actions revealed a lot. Your silence spoke volumes, and your actions were the greatest revelations through your concerts, our long drives, our intuitional discussions, and so much more. To simply wish you today is not my wish, but I rather remind myself of how grateful I am for all that you made me witness, for making me witness all that I witnessed. The great secrets of music and the great secrets of art. Thank you, Rava Sharad sir. கருவிலால் துதி பாடி மகிழவே கருவிலால் துதி பாடி மகிழவே கருவிலால் துதி பாடி மகிழவே முரளி கானத்தில் மயங்கியே கருவிலால் துதி பாடி மகிழவே முரளி கானத்தில் மயங்கியே வருக வருக மாமயிலேறியே தருக தருக பரிந்து உணதருளே வருக வருக